ಸರ್, ಈಗ ಕದನ ವಿರಾಮ ಅಂತಿದ್ದಾರೆ. ಒಂದು ಗ್ಯಾಸ್ಗಳ ಅಭಾವ ಆಯಿತು, ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅನ್ನೋದು ಆಟೋ ಚಾಲಕರು ಬೀದಿಗೆ ಬಂದು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಸರ್, ಆಟೋ ಚಾಲಕರು ಇರ್ಬೋದು, ಸಾಮಾನ್ಯ ಜನರು ಇರ್ಬೋದು, ನಿಮ್ಮ ಸಣ್ಣ ಪುಟ್ಟ ಕಾರ್ಖಾನೆಗಳಿರ್ಬೋದು, ಇವತ್ತು ಆತಂಕದಲ್ಲಿದ್ದಾರೆ ಅಂದರೆ ಯಾರು ಕಾರಣ ಇದಕ್ಕೆ? ಕೇಂದ್ರ ಸರ್ಕಾರ ತಾನೆ. ರಾಜ್ಯ ಸರ್ಕಾರ ಉತ್ಪಾದನೆ ಮಾಡುತ್ತಾ? ಅನಿಲ ಉತ್ಪಾದನೆ ಮಾಡ್ತದ? ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಉತ್ಪಾದನೆ ಮಾಡ್ತದ? ಡಿಸ್ಟ್ರಿಬ್ಯೂಟ್ ಮಾಡ್ತದ? ಇಲ್ಲ. ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಎಲ್ಲ ಇರೋದು. ಇವರು 75 ದಿನ ಇದೆ, 100 ದಿನ ಇದೆ ಅಂತ ಸ್ಟೇಟ್ಮೆಂಟ್ ಕೊಟ್ರಲ್ಲ ಪಾರ್ಲಿಮೆಂಟ್ನಲ್ಲಿ, ಹರ್ದೀಪ್ ಸಿಂಗ್ ಪುರಿ ಅವರು. ಎಲ್ಲಿ ಓಡೋಗಿದ್ದಾರೆ ಸ್ವಾಮಿ ಅವರು ಇವಾಗ? ಮತ್ತೆ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅಂತ ಯಾಕೆ ಜಾರಿ ಮಾಡಿದ್ರು? ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಅಂತ ಯಾಕೆ ಜಾರಿ ಮಾಡಿದ್ರು? ಇವ್ರ ಪ್ರಕಾರ ಎಲ್ಲಾನು ಸರಿ ಇದೆ ಅಂತ ಹೇಳ್ತಾ ಇದ್ರು. ಮತ್ತೆ ಏಕಾಏಕಿ ಮೋದಿ ಅವರು ಬಂದ್ಬಿಟ್ಟು ಇದೆಲ್ಲ ಆಕ್ಟ್ಗಳನ್ನ ಜಾರಿ ಮಾಡಿಬಿಟ್ಟು, ಇಲ್ಲ ನಾವು ಕರೋನಾ ಹೇಗೆ ನಿರ್ವಹಣೆ ಮಾಡಿದೀವಿ ಆ ತರ ನಾವು ಯುದ್ಧದ ಮಾದರಿನಲ್ಲಿ ನಾವು ಎಲ್ಲ ಒಗ್ಗಟ್ಟಾಗಿ ನಾವು ಮಾಡೋಣ ಅಂತ ಏನಕ್ಕೆ ಹೇಳ್ತಾ ಇರೋದು? ಈ ದೇಶಕ್ಕೆ ಯಾಕೆ ಸುಳ್ಳು ಹೇಳಿ ತಪ್ಪದಾರಿನಲ್ಲಿ ಹೇಳಿದ್ರು? ಸಬ್ ಚಂಗಾಸಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಆಕ್ಟ್ಗಳೆಲ್ಲ ಜಾರಿ ಮಾಡಿದ್ರಲ್ಲ ಯಾಕೆ? ಇವತ್ತು ಯಾರು ಕಾರಣ? ಇವತ್ತು ಆಟೋ ಚಾಲಕರಿಗೆ ಇರ್ಬೋದು, ಹೋಟೆಲ್ ಮಾಲೀಕರಿಗೆ ಇರ್ಬೋದು, ಸಣ್ಣ ಪುಟ್ಟ ಕಾರ್ಖಾನೆಗಳಿರ್ಬೋದು, ಗಿಗ್ ವರ್ಕರ್ಸ್ ಇರ್ಬೋದು, ಮನೆ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ ಸರ್. ಈಗ ನೋಡಿ, ಸೂರತ್ ಇರ್ಬೋದು, ಡೆಲ್ಲಿ ಇರ್ಬೋದು, ಎಲ್ಲರೂ ಜನರು ವಾಪಸ್ ಅವ್ರ ಊರಿಗೆ ಹೊರಟಿದ್ದಾರೆ, ಎಲ್ಲೂ ಕೆಲಸ ಇಲ್ಲ ಅಂತ. ಗುಜರಾತ್ನ ಮೋರ್ಬಿನಲ್ಲಿ ಫ್ಯಾಕ್ಟರಿಗಳು ನಿಂತೋಗ್ಬಿಟ್ಟಿದೆ ಇವತ್ತು. ಟೈಲ್ಸ್ ಫ್ಯಾಕ್ಟರಿ ಇರ್ಬೋದು, ಬೇರೆ ಬೇರೆ ಫ್ಯಾಕ್ಟರಿಗಳಿರ್ಬೋದು. ಪೀಣ್ಯ ಹೋಗಿ, ಗುಜರಾತ್ ಬಿಟ್ಬಿಡಿ, ಪೀಣ್ಯನಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಏನಂತ ಇದಾರೆ ಅಂತ. ಇದಕ್ಕೆ ಕಾರಣ ಯಾರು? ರಾಜ್ಯ ಸರ್ಕಾರನ? ಕೇಂದ್ರ ಸರ್ಕಾರದ ಏನು ಜವಾಬ್ದಾರಿನೇ ಇಲ್ವಾ? ಸರ್, ಇನ್ನೊಂದು ಇಂಪಾರ್ಟೆಂಟ್ ಸರ್, ಈ ವಿಬಿಜಿ ರಾಮ್ಜಿನ ಇನ್ನೂ ಅನುಷ್ಠಾನಕ್ಕೆ ತಂದಿಲ್ಲ. ಎಲ್ಲ ಈಗ ನೀವೇ ಹೇಳಿ ಸರ್, ಇವೆಲ್ಲ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಈಗ ಉತ್ತರ ನನ್ನ ಹತ್ರ ಇದೆಯಾ, ಕೇಂದ್ರ ಸರ್ಕಾರ ಹತ್ರ ಇದೆಯಾ? ಇದು ಒಳ್ಳೆ ಕತೆ ಆಯ್ತು. ನಮ್ ತಪ್ಪಿಗೂ ನಾವೇ ಸಮರ್ಥನೆ ಮಾಡ್ಕೋಬೇಕು, ಅವ್ರ ತಪ್ಪಿಗೂ ನಾನೇ ಸಮರ್ಥನೆ ಮಾಡ್ಕೋಬೇಕು. ಅದೇಗೆ? ಈಗ ನಾವಂತೂ ಬಡ್ಕೊಂತ ಇದೀವಲ್ಲ 3 ತಿಂಗಳಿಂದ. ಏನ್ ಮಾಡ್ತಾ ಇದ್ದೀರಪ್ಪ? ವಿಬಿ ಗ್ರಾಮ್ಜಿ ಆಯ್ತು, ನೀವು ತರ್ತಾ ಇದ್ದೀರಲ್ಲ, ಇದಕ್ಕೆ ರೂಲ್ಸ್ ಏನು? ನಾರ್ಮೇಟಿವ್ ಅಲೋಕೇಶನ್ ಅಂದ್ರೆ ಏನು? ಯಾವ ಪಂಚಾಯತ್ ಅಲೋಕೇಟ್ ಮಾಡ್ತೀರಾ? ಸೆಲೆಕ್ಟ್ ಯಾವ್ದು ಮಾಡ್ತೀರಾ? ಹೇಗ್ ನಿರ್ವಹಿಸ್ತೀರಾ? ಒಂದು ರೂಲ್ ಆಗಿಲ್ಲ ಅಲ್ಲ ಸರ್, ಒಂದು ರೂಲ್ ಆಗಿಲ್ಲ ಇನ್ನ. ಈ ವರ್ಷ ಯಾರಿಗ್ ಗೊತ್ತು? ನಾವು ಕೇಳ್ತಾನೆ ಇದೀವಲ್ಲ. ಈಗ ಏಪ್ರಿಲ್ ತನಕ ನಾವು ಎಕ್ಸ್ಟೆಂಡ್ ಮಾಡಿದೀವಿ ಅಂತ ಹೇಳ್ತಾರೆ. ಈಗ ಏಪ್ರಿಲ್ ಅರ್ಧ ಮುಗ್ದೋಗಿದೆ ಆಲ್ಮೋಸ್ಟ್. ಇವತ್ತು 9ನೇ ತಾರೀಕು. ಇನ್ನೇನು ಒಂದು 15-20 ದಿನದಲ್ಲಿ ಇದನ್ನೇ ಈ ತಿಂಗಳೇ ಮುಗ್ದೋಗುತ್ತೆ. ಒಂದು ರೂಲನ್ನ ಹೇಳ್ಬೇಕಲ್ಲ ರಾಜ್ಯಕ್ಕೆ, ಗಳಿಗೆ ಸಂದೇಶ ಕೊಡ್ಬೇಕಲ್ಲ. ನಾವು ಹಿಂಗ್ ಮಾಡ್ತಾ ಇದೀವಿ, ಈ ಕಾನೂನು ಅಡಿನಲ್ಲಿ ಮಾಡ್ತಾ ಇದೀವಿ, ಹೀಗೆ ಪೇಮೆಂಟ್ ಹೋಗುತ್ತೆ, ಹೀಗೆ ಪಂಚಾಯತಿಗೆ ದುಡ್ಡು ಬರುತ್ತೆ, ಇಂಥ ಕಾಮಗಾರಿಗಳು ತಗೋಬಹುದು. ಬರೇ ಒಂದು ಬಿಲ್ ಮಾಡ್ಬಿಟ್ಟು ರಾಮನ ಹೆಸರಲ್ಲಿ ನಾವು ರಾಮರಾಜ್ಯ ತರ್ತಾ ಇದೀವಿ ಅಂತ ತಕ್ಷಣ ಮುಗೀತಾ? ಎಲ್ಲಿ ಜನರಿಗೆ ಏನ್ ಕ್ಲಾರಿಟಿ ಇದೆ ಹೇಳಿ? ಜನರಿಗೆ ಕ್ಲಾರಿಟಿ ಇಲ್ಲ. ಅದೇ ಅಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಕ್ಲಾರಿಟಿ ಇಲ್ಲ, ಕೇಂದ್ರದ ಮಂತ್ರಿಗಳಿಗೂ ಕ್ಲಾರಿಟಿ ಇಲ್ಲ ಇದ್ರ ಬಗ್ಗೆ. ಜನರಿಗೆ ಬಿಟ್ಬಿಡಿ. ಬೇಸಿಗೆ ಬರ್ತಾ ಇದೆ ಸರ್, ಕುಡಿಯೋ ನೀರಿನ ಸಮಸ್ಯೆ. ಇವಾಗ ಒಂದು ಮೀಟಿಂಗ್ ಇದೆ. ಈಗಾಗಲೇ ನಾವು ಬಹಳ ಸ್ಪಷ್ಟವಾಗಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ನಾವು ಕೊಟ್ಟಿದ್ದೇವೆ. ಎಲ್ಲಿ ಮೊದಲನೇದಾಗಿ ಆದ್ಯತೆ ಇರೋದು ಡೀಪ್ ರಿಂಗು ಫ್ಲಶಿಂಗ್ ಮಾಡಬೇಕು ಅಂತ ಬೋರ್ವೆಲ್ಸ್ದು. ಅದಾದ್ಮೇಲೆ ಪ್ರೈವೇಟ್ ಬೋರ್ವೆಲ್ ಕೂಡ ಹೈರ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಮತ್ತೆ ಟ್ಯಾಂಕರ್ ಏನೋ ಅಳವಡಿಸಕ್ಕೆ ಅವ್ರಿಗೆ ಕೂಡ ಹೈರಿಂಗ್ ರೆಂಟಲ್ ತಗೊಳಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅನಿವಾರ್ಯ ಪರಿಸ್ಥಿತಿನಲ್ಲಿ ಬೋರ್ವೆಲ್ ಡ್ರಿಲ್ ಮಾಡಬೇಕಾದ್ರೆ ಮಾಡಬಹುದು. ಟಾಸ್ಕ್ ಫೋರ್ಸ್ಗಳ ರಚನೆ ಆಗಿದೆ. ಅದಕ್ಕೆ ಶಾಸಕರೇ ಅದಕ್ಕೆ ಉಸ್ತುವಾರಿ ಇರ್ತಾರೆ. ಆ ಟಾಸ್ಕ್ ಫೋರ್ಸ್ ನಲ್ಲಿ ಏನ್ ಡಿಸೈಡ್ ಆಗುತ್ತೆ ಆ ಕೆಲಸಗಳನ್ನ ಅವ್ರು ತಗೋಬಹುದು. ಹಣದ ಕೊರತೆನೂ ಇಲ್ಲ, ಇಚ್ಛಾಶಕ್ತಿಯ ಕೊರತೆನೂ ಇಲ್ಲ. ಇದಕ್ಕೆ ಖಂಡಿತವಾಗೂ ಕಳೆದ 3 ವರ್ಷದಿಂದ ಹೇಗೆ ನಾವು ಮಾಡ್ತಾ ಇದೀವಿ, ಅದು ಕೆಲವು ಹಳ್ಳಿಗಳಲ್ಲಿ ಸಮಸ್ಯೆ ಇರ್ತವೆ. ಆದರೆ ಇಲ್ಲಿವರೆಗೂ ನಮ್ಮ ಸರ್ಕಾರ ಬಂದ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗ್ಲಾರ್ದಾಗ ನಾವು ನೋಡ್ಕೊಂಡಿದ್ದೀವಿ. ಈ ವರ್ಷನೂ ನೋಡ್ಕೋತೀವಿ. ಸಿದ್ದರಾಮಯ್ಯನವರೇ ಮುಂದಿನ 2 ವರ್ಷ ಮುಂದುವರಿತಾರೆ ನೋಡಿ. ಮತ್ತೆ ಈಗ 9ನೇ ತಾರೀಕು ತನಕನೂ ಕಾದಿಲ್ಲ ಅಲ್ರಿ ನೀವು. ನಮ್ಮ ಮಾಧ್ಯಮ ಸ್ನೇಹಿತರು ಹೆಂಗಿದೀರಾ ಅಂದ್ರೆ, ನೀವು ಕೇಳಿರ್ತೀರಾ, ಸಾಹೇಬ್ರು ಹೇಳಿರ್ತಾರೆ. ನೋಡಿ, ಬಹಳ ಸ್ಪಷ್ಟವಾಗಿ ಪ್ರತಿ ಸರಿನೂ ನಿಮ್ ಮುಂದೆ ಬಂದಾಗ ಇದೇ ನನ್ನ ಕಳಕಳಿ ಇದೆ, ಮನವಿ ಇದೆ. ನಾನಿರ್ಬೋದು, ಬೇರೆ ಯಾರನ ಇರ್ಬೋದು, ಹೇಳಿದ್ರೆ ಅದು ಅಪ್ರಸ್ತುತ. ಇಟ್ ಡಸ್ ನಾಟ್ ಮ್ಯಾಟರ್, ಇಟ್ ಡಸ್ ನಾಟ್ ಹೋಲ್ಡ್ ಎನಿ ವೇಟ್. CM ಅವರು, DCM ಅವರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಇವರೆಲ್ಲ ಏನ್ ಡಿಸೈಡ್ ಮಾಡ್ತಾರೆ ಅದೇ ಫೈನಲ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ.
ಧನ್ಯವಾದ.